ವೀಕ್ಷಕರ ನಮಸ್ಕಾರ. ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಯುರೋಪಿಯನ್ ದೇಶಗಳ ದ್ವಿಮುಖ ನೀತಿಯನ್ನು, ಡಬಲ್ ಸ್ಟ್ಯಾಂಡರ್ಡ್ ನೀತಿಯನ್ನು ಅವರದ್ದೇ ದೇಶದಲ್ಲಿ ನಿಂತು ಬಿಚ್ಚಿಡುವ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ನೋಡಿ, ಯುರೋಪಿಯನ್ ದೇಶಗಳು ಇತಿಹಾಸದುದ್ದಕ್ಕೂ ತಮ್ಮದೇ ವಾದವನ್ನು ಮಂಡಿಸ್ತವೆ ಮತ್ತು ದ್ವಿಮುಖ ನೀತಿಯನ್ನು ಅನುಸರಿಸುತ್ತವೆ. ಈ ಮೂಲಕ ತೃತೀಯ ಜಗತ್ತಿನ ದೇಶಗಳನ್ನು ಒಂದು ಶೋಷಣೆ ಮಾಡುವಲ್ಲಿ ಯುರೋಪಿಯನ್ ದೇಶಗಳು ನಿರತವಾಗಿವೆ. ಆದರೆ ಓದು ಯುಗದಲ್ಲಿ ಭಾರತ ತನ್ನ ಕಠಿಣ ನಿಲುವನ್ನು ತಳೆದಿದೆ ಮತ್ತು ಭಾರತ ಯಾವುದಕ್ಕೂ ಬಗ್ಗುವುದಿಲ್ಲ ಮತ್ತು ತನ್ನ ಅಭಿಪ್ರಾಯವನ್ನು ಎಲ್ಲಾ ದೇಶಗಳಲ್ಲಿ ನಿಂತು ಸ್ವತಂತ್ರವಾಗಿ ಮತ್ತು ಸ್ಪಷ್ಟವಾಗಿ ಹೇಳುತ್ತಿದೆ. ಭಾರತದ ನಿಲುವನ್ನು ಸ್ಪಷ್ಟವಾಗಿ ಹೇಳ್ತಿದೆ. ನಮ್ಮ ನಿಲುವು ಏನು ಅಂತ ನೋಡಿ. ಇತ್ತೀಚೆಗೆ ಡಾಕ್ಟರ್ ಎಸ್ ಜೈಶಂಕರ್ ಅವರು ಫಿನ್ಲೆಂಡ್ ಪ್ರವಾಸ ಕೈಗೊಂಡಿದ್ರು. ಅಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಕೇಳಿದಂತ ಒಂದು ಪ್ರಶ್ನೆ ಏನಿತ್ತಪ್ಪ ಅಂದ್ರೆ, ಭಾರತ ರಷ್ಯಾದಿಂದ ತೈಲವನ್ನು ತರಿಸಿಕೊಳ್ಳುವ ಮೂಲಕ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧಕ್ಕೆ ಪ್ರೋತ್ಸಾಹ ನೀಡುತ್ತದೆ ಅಂತ ಕ್ವಶನ್ ಕೇಳಿದ್ರು ಅಲ್ಲಿನ ಪತ್ರಕರ್ತರು. ಆದ್ರೆ ಡಾಕ್ಟರ್ ಜೈಶಂಕರ್ ಅವರು ನೀಡಿದ ಉತ್ತರಕ್ಕೆ ಅಲ್ಲಿ ನಡೆದಂತ ಪತ್ರಕರ್ತರೆಲ್ಲ ತಬ್ಬಿಬ್ಬಾಗಿ ಬಿಟ್ರು. ಅಂತ ಒಂದು ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟರು. ಅದೇನಪ್ಪ ಅಂದ್ರೆ, ನೋಡಿ, ನಮಗೆ ಲಭ್ಯತೆ ಆಧಾರದ ಮೇಲೆ ಅದೇ ರೀತಿ ಕಡಿಮೆ ಬೆಲೆಗೆ ತೈಲ ಎಲ್ಲಿ ಸಿಗುತ್ತೋ ನಾವು ಆ ದೇಶದಿಂದ ತೈಲವನ್ನು ತರಿಸಿಕೊಳ್ಳುತ್ತೇವೆ. ಇದು ನಮ್ಮ ರಾಷ್ಟ್ರದ ಹಿತಾಸಕ್ತಿಗಾಗಿ ನಾವು ಮಾಡುವಂತ ಕೆಲಸ. ಅದೇ ರೀತಿ ಯುರೋಪಿಯನ್ ಕಂಟ್ರಿಗಳು ಮಧ್ಯಪ್ರಾಚ್ಯದಿಂದ ತೈಲವನ್ನು ತರಿಸಿಕೊಳ್ಳುವ ಮೂಲಕ ತೈಲ ದರ ಹೆಚ್ಚಳಕ್ಕೆ ಕಾರಣವಾಗಿವೆ. ಆದ್ರೆ ನಾವು ಎಲ್ಲಿಂದ ತೈಲ ತರಿಸಿಕೊಳ್ಳಬೇಕೆಂಬುದು ನಾವು ನಿರ್ಧಾರ ಮಾಡ್ತೀವಿ, ಪಶ್ಚಿಮ ದೇಶಗಳಲ್ಲ, ಯುರೋಪಿಯನ್ ದೇಶಗಳಲ್ಲ ಅಂತ ಉತ್ತರ ನೀಡುವ ಮೂಲಕ ಅಲ್ಲಿ ನೆರೆದ ಪತ್ರಕರ್ತರನ್ನು ತಬ್ಬಿಬ್ಬಾಗಿ ಮಾಡಿದ್ರು. ಅಷ್ಟೇ ಅಲ್ಲ, ಮುಂದುವರೆದು ಮಾತನಾಡ್ತಾರೆ. ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ, ಭಾರತದ ಶಸ್ತ್ರಾಸ್ತ್ರಗಳು ಯುರೋಪಿಯನ್ ಯಾವುದೇ ದೇಶದ ಮೇಲೆ ದಾಳಿ ಮಾಡಿಲ್ಲ. ಭಾರತದ ಶಸ್ತ್ರಾಸ್ತ್ರಗಳಿಂದ ಯುರೋಪಿಯನ್ ದೇಶಗಳಿಗೆ ಯಾವುದೇ ಹಾನಿಯಾಗಿಲ್ಲ. ಆದ್ರೆ ಯುರೋಪಿಯನ್ ದೇಶಗಳಿಂದ ಭಾರತಕ್ಕೆ ತುಂಬಾ ಹಾನಿಯಾಗಿದೆ ಅಂತ ಪರೋಕ್ಷವಾಗಿ ಹೇಳುವ ಮೂಲಕ ಅಲ್ಲಿ ನೆರೆದಂತ ಪತ್ರಕರ್ತರನ್ನು ತಬ್ಬಿಬ್ಬಾಗಿ ಮಾಡಿಬಿಟ್ರು. ಬಹುತೇಕ ಇಂಥದ್ದೊಂದು ಉತ್ತರ ಅವರಿಗೆ ಬಹುತೇಕ ತಡವಾಗಿ ಅರ್ಥವಾಗಿರ್ಬೋದು. ಜೈಶಂಕರ್ ಅವರು ಹೇಳಿದ್ದೇನಪ್ಪ ಅಂದ್ರೆ, ಯುರೋಪಿಯನ್ ದೇಶಗಳು ನೀಡುವಂತ ಶಸ್ತ್ರಾಸ್ತ್ರಗಳಿಂದ ಪಾಕಿಸ್ತಾನ ಅದನ್ನು ಖರೀದಿ ಮಾಡಿ ಭಾರತದ ಮೇಲೆ ಪ್ರಯೋಗ ಮಾಡುತ್ತೆ. ಆದ್ರೆ ಭಾರತದ ಶಸ್ತ್ರಾಸ್ತ್ರಗಳು ಯುರೋಪಿಯನ್ ದೇಶಗಳ ಮೇಲೆ ದಾಳಿಗೆ ಸಹಾಯಕವಾಗಿಲ್ಲ, ಬಳಕೆಯಾಗಿಲ್ಲ ಎಂಬುದನ್ನು ಮನವರಿಕೆ ಮಾಡಿಕೊಟ್ರು. ನೋಡಿ, ಯುರೋಪಿಯನ್ ಕಂಟ್ರಿಗಳಿಂದ ಪಾಕಿಸ್ತಾನ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತೆ. ಈ ಮೂಲಕ ಭಾರತದ ಮೇಲೆ ಅದು ಒಂದು ದಾಳಿ ಮಾಡುತ್ತೆ ಯುರೋಪಿಯನ್ ದೇಶಗಳ ಶಸ್ತ್ರಾಸ್ತ್ರಗಳನ್ನು ಬಳಸಿಕೊಂಡು. ಹೀಗಾಗಿ ನೀವು ಭಾರತದ ಮೇಲೆ ದಾಳಿ ಮಾಡುವುದಕ್ಕೆ ಪರೋಕ್ಷವಾಗಿ ಕಾರಣವಾಗಿದ್ದೀರಿ. ಆದರೆ ನಮ್ಮ ದೇಶದ ಶಸ್ತ್ರಾಸ್ತ್ರಗಳು ನಿಮ್ಮ ಭದ್ರತೆಗೆ ಆತಂಕವಾಗಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ಹೇಳುವ ಮೂಲಕ ಅಲ್ಲಿ ನೆರೆದಂತ ಪತ್ರಕರ್ತರಿಗೆ ಒಂದಷ್ಟು ಚಳಿ ಬಿಡಿಸುವ ಕೆಲಸವನ್ನು ಜೈಶಂಕರ್ ಅವರು ಮಾಡಿದ್ದಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಯುರೋಪಿಯನ್ ದೇಶಗಳು ಅದೇ ರೀತಿ ಅಮೆರಿಕ ಕೂಡ ಹೀಗೆ ಮಾತಾಡ್ತಾವೆ. ಏನಪ್ಪಾ ಅಂದ್ರೆ, ಭಾರತ ರಷ್ಯಾದಿಂದ ತೈಲ ಖರೀದಿಸುವ ಮೂಲಕ ಉಕ್ರೇನ್ ಮತ್ತು ರಷ್ಯಾ ನಡುವಿನ ಯುದ್ಧಕ್ಕೆ ಪ್ರೋತ್ಸಾಹ ಕೊಡುತ್ತೆ ಅಂತ ಡಂಗೂರ ಮಾಡ್ತೇವೆ, ಅಪಪ್ರಚಾರ ಮಾಡ್ತೇವೆ. ಆದ್ರೆ ಭಾರತ ತನ್ನ ಸ್ವಹಿತಾಸಕ್ತಿಗಾಗಿ ಕಡಿಮೆ ದರದಲ್ಲಿ ಲಭ್ಯತೆಯ ಆಧಾರದ ಮೇಲೆ ಯಾವ ದೇಶದಲ್ಲಿ ಕಡಿಮೆ ಬೆಲೆಯಲ್ಲಿ ಸಬ್ಸಿಡಿಯಲ್ಲಿ ತೈಲ ಸಿಗುತ್ತೋ ಆ ದೇಶದಿಂದ ತೈಲ ತರಿಸಿಕೊಳ್ಳುವುದಕ್ಕೆ ನಾವು ಸ್ವತಂತ್ರರು ಎಂಬುದನ್ನು ಪದೇ ಪದೇ ಭಾರತ ಸ್ಪಷ್ಟಪಡಿಸುತ್ತಿದೆ. ನಮ್ಮದು ಸ್ವತಂತ್ರ ವಿದೇಶಾಂಗ ನೀತಿ, ನಮ್ಮಿಷ್ಟ, ನಾವು ಯಾವುದೇ ದೇಶದಿಂದ ತೈಲ ತರಿಸಿಕೊಳ್ತೀವಿ, ಇದರಿಂದ ನಿಮಗೇನು ತೊಂದರೆ ಎಂಬ ರಿವರ್ಸ್ ಪ್ರಶ್ನೆಯನ್ನು ಭಾರತ ಎತ್ತುತ್ತಿದೆ. ಇದರಿಂದಾಗಿ ಬಹುತೇಕ ಯುರೋಪಿಯನ್ ಕಂಟ್ರಿಗಳಿಗೆ ಅದೇ ರೀತಿ ಅಮೆರಿಕಕ್ಕೂ ಕೂಡ ಮುಖಭಂಗವಾಗತೊಡಗಿದೆ. ಕೆಲ ದಿನಗಳ ಹಿಂದೆ ಅಷ್ಟೇ ಜೈಶಂಕರ್ ಅವರು ಮತ್ತೊಂದು ಪ್ರತಿಕ್ರಿಯೆ ಕೊಟ್ಟಿದ್ರು. ಅದೇನಪ್ಪ ಅಂದ್ರೆ, ಇವತ್ತು ಯುರೋಪಿಯನ್ ಕಂಟ್ರಿಗಳು ಇದಾವಲ್ಲ, ತಮಗಾದ ಸಮಸ್ಯೆಯನ್ನು ಜಗತ್ತಿನ ಸಮಸ್ಯೆ ಅಂತ ಬಿಂಬಿಸ್ತವೆ. ಆದ್ರೆ ಬೇರೆ ಯಾವುದೋ ದೇಶದಲ್ಲಿ ಆದಂತ ಸಮಸ್ಯೆ ಅದು ಅವರದ್ದೇ ದೇಶದ ಸಮಸ್ಯೆ ಅಂತ ಬಿಂಬಿಸ್ತವೆ. ಈ ವಿಷಯ ಯಾವುದಕ್ಕೂ ಕೂಡ ಸಲ್ಲದು. ಯುರೋಪಿಯನ್ ಸಮಸ್ಯೆ ಯುರೋಪಿಗೆ ಮಾತ್ರ ಸೀಮಿತ, ಆ ದೇಶಕ್ಕೆ ಸೀಮಿತ, ಆದ್ರೆ ಅದು ಜಗತ್ತಿನ ಸಮಸ್ಯೆ ಅಲ್ಲ. ಅದೇ ರೀತಿ ಇನ್ನೊಂದು ಯಾವುದೋ ದೇಶದಲ್ಲಿ ಸಮಸ್ಯೆ ಉಂಟಾದಾಗ ಅದು ಅದರದ್ದೇ ಸಮಸ್ಯೆ ಅಂತ ತಾವು ಬೆಟ್ಟು ತೋರಿಸುವಾಗ ಬೆಟ್ಟು ಮಾಡುವುದು ಸರಿಯಲ್ಲ ಎಂಬುದನ್ನು ನೇರವಾಗಿ ಇತ್ತೀಚೆಗೆ ಹೇಳುವ ಮೂಲಕ ಯುರೋಪಿಯನ್ ಕಂಟ್ರಿಗಳಿಗೆ ಒಂದು ತಪರಾಕಿಯನ್ನು, ಒಂದು ಕಪಾಳ ಮೋಕ್ಷವನ್ನು ಭಾರತ ಮಾಡಿದೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಜಾಗತಿಕ ವೇದಿಕೆಗಳಲ್ಲಿ ಅದೇ ರೀತಿ ಜಾಗತಿಕ ಫೋರಂಗಳಲ್ಲಿ ಡಾಕ್ಟರ್ ಎಸ್ ಜೈಶಂಕರ್ ಅವರು ಭಾರತ ನಿಲುವನ್ನು ನೇರವಾಗಿ ಸ್ಪಷ್ಟವಾಗಿ ಹೇಳುವ ಮೂಲಕ ಯುರೋಪಿಯನ್ ಕಂಟ್ರಿಗಳು ಅದೇ ರೀತಿ ಅಮೆರಿಕಕ್ಕೆ ಬೆಚ್ಚಿ ಬೀಳುವಂತೆ ಮಾಡಿದ್ದು ಸುಳ್ಳಲ್ಲ. ವೀಕ್ಷಕರಿಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.